ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಭಿನಯ ಚತುರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇವ್ರು ಯಾವುದೇ ಒಂದು ಪಾತ್ರ ಕೊಟ್ಟರು ಸಹ ಆ ಒಂದು ಪಾತ್ರದಲ್ಲಿ ಅವರು ಒಂಥರ ತಲ್ಲೀನರಾಗ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಕನ್ನಡದಲ್ಲಿ ಇವ್ರು ಮಾಡಿರೋಷ್ಟು ದ್ವಿಪಾತ್ರದಲ್ಲಿ ಬೇರೆ ಯಾವೊಬ್ಬ ನಟ ಕೂಡ ಕಾಣಿಸ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಜಮೀನ್ದಾರು ಅಥವಾ ದಿಗ್ಗಜರು ಆಗಿರ್ಬೋದು ಅಥವಾ ಸೂರ್ಯವಂಶ ಆಗಿರ್ಬೋದು, ಈ ಸಿನಿಮಾದಲ್ಲೆಲ್ಲ ಅವರು ಸಿಕ್ಕಾಪಟ್ಟೆ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಎಲ್ಲ ಒಂದು ಸಿನಿಮಾದಲ್ಲೂ ಕೂಡ ದ್ವಿಪಾತ್ರದಲ್ಲಿ ಅಭಿನಯ ಮಾಡುವಂತ ಏಕೈಕ ನಟ ಅಂದ್ರೆ ಅದು ವಿಷ್ಣುವರ್ಧನ್ ಅವ್ರು ಮಾತ್ರ. ಇವತ್ತು ಯಾವೊಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದೀನಿ ಅಂತಂದ್ರೆ ಆ ಸಿನಿಮಾ ಸೂರ್ಯವಂಶ. ಈ ಸಿನಿಮಾ 1999ರಲ್ಲಿ ರಿಲೀಸ್ ಆಗುತ್ತೆ. ವಿಷ್ಣುವರ್ಧನ್ ಅವರು, ಈಶಾ ಗೋಪಿಕರ್ ಅವರು ಮತ್ತು ವಿಜಯಲಕ್ಷ್ಮಿ ಅವರು ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಅಭಿನಯ ಮಾಡಿರ್ತಾರೆ. ಮುಖ್ಯಮಂತ್ರಿ ಚಂದ್ರು ಅವರು ದೊಡ್ಡಣ್ಣ ಕೂಡ ಇರ್ತಾರೆ ಈ ಸಿನಿಮಾದಲ್ಲಿ. ಈ ಸಿನಿಮಾನ ನಿರ್ದೇಶನ ಮಾಡೋದು ಬಂದು ಎಸ್ ನಾರಾಯಣ ಅವರು. ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಈ ವಿಷಯ. ಮತ್ತು ಈ ಸಿನಿಮಾದ ನಿರ್ಮಾಪಕರು ಎಚ್ ಡಿ ಕುಮಾರಸ್ವಾಮಿ ಅವರು, ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳು. ಈ ಒಂದು ಸಿನಿಮಾ ಎಚ್ ಡಿ ಕುಮಾರಸ್ವಾಮಿ ಅವರ ನಿರ್ಮಾಣದ ಮೊದಲನೇ ಸಿನಿಮಾ. ಈ ಸಿನಿಮಾ ತಮಿಳಿನಲ್ಲಿ ಬಂದಂತಹ ಸೂರ್ಯವಂಶಂ ಅಂತ ಒಂದು ಸಿನಿಮಾ ಬರುತ್ತೆ ತಮಿಳಲ್ಲಿ. ಆ ಒಂದು ಸಿನಿಮಾದ ರಿಮೇಕ್ ಆಗಿರುತ್ತೆ. ಈ ಸಿನಿಮಾನ ಮೊದಲು ಈಶ್ವರಿ ಪ್ರೊಡಕ್ಷನ್ ಅವರು ನಿರ್ಮಾಣ ಮಾಡಬೇಕಾಗಿರುತ್ತೆ. ಈ ಸಿನಿಮಾಗೆ ನಾಯಕರಾಗಿ ರವಿಚಂದ್ರನ್ ಅವರು ಕಾಣಿಸ್ಕೋಬೇಕಾಗಿರುತ್ತೆ. ಆದ್ರೆ ಅವ್ರಿಗೆ ಆ ಒಂದು ರೈಟ್ಸ್ ಸಿಗೋದಿಲ್ಲ. ಕರೆಕ್ಟಾಗಿ ತಮಿಳಿನ ಒಂದು ರೈಟ್ಸ್ ಕುಮಾರಸ್ವಾಮಿ ಅವರು ಸಿಗುತ್ತೆ. ಅವರು ಆ ಒಂದು ತಮಿಳಿನ ರೈಟ್ಸ್ ತಗೊಂಡು ಕನ್ನಡದಲ್ಲಿ ಮಾಡ್ತಾರೆ. ತಮಿಳಲ್ಲಿ ಈ ಸಿನಿಮಾನ ಬಂದು ಶರತ್ ಕುಮಾರ್ ಅವರು ಅಭಿನಯ ಮಾಡಿರ್ತಾರೆ. ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗಿರುತ್ತೆ. ಅದಾದ್ಮೇಲೆ ಈ ಸಿನಿಮಾ ಕನ್ನಡಕ್ಕೆ ಬರುತ್ತೆ. ತಮಿಳಲ್ಲಿ 1997ರಲ್ಲಿ ರಿಲೀಸ್ ಆಗುತ್ತೆ. ಕನ್ನಡದಲ್ಲಿ 1999 ರಿಲೀಸ್ ಆಗುತ್ತೆ. 1999ವರೆಗೂ ಕೂಡ ಯಾವೊಂದು ಕನ್ನಡ ಸಿನಿಮಾಗಳು ರಿಲೀಸ್ ಆಗಿತ್ತು ಆ ಎಲ್ಲಾ ಸಿನಿಮಾಗಳ ದಾಖಲೆಯನ್ನು ಕೂಡ ಈ ಒಂದು ಸಿನಿಮಾ ಮುರಿಯುತ್ತೆ. ಸೂರ್ಯವಂಶ ಸಿನಿಮಾ 1999ರಲ್ಲೇನೆ 18 ಕೋಟಿವರೆಗೂ ಕೂಡ ಕಲೆಕ್ಟ್ ಮಾಡುತ್ತೆ. ಅದರಲ್ಲಿ ಥಿಯೇಟರ್ ಅಲ್ಲಿ ಬಂದಂತ ಕಲೆಕ್ಷನ್ 15 ಕೋಟಿ ಆಗಿರುತ್ತೆ. ಇನ್ನು 3 ಕೋಟಿ ಸಿನಿಮಾನ ಟಿವಿ ರೈಟ್ಸ್ ಆಗಿರ್ಬೋದು ಅಥವಾ ಮರು ಬಿಡುಗಡೆ ಆಗಿದಾಗ ಕಲೆಕ್ಟ್ ಮಾಡಿರುತ್ತೆ ಈ ಸಿನಿಮಾ. ಹಾಗಾಗಿ 1999ರಲ್ಲಿ ಅತಿ ಹೆಚ್ಚು ಕಲೆಕ್ಟ್ ಮಾಡಿದ ಸಿನಿಮಾ ಸೂರ್ಯವಂಶ ಆಗಿರುತ್ತೆ. ಈ ಸಿನಿಮಾದಲ್ಲಿ ಎಸ್ ನಾರಾಯಣ ಅವರಿಗೆ ಕುಮಾರಸ್ವಾಮಿ ಅವರು ಮೊದಲಿಂದ ಹೇಳ್ತಿದ್ರಂತೆ, ಸಿನಿಮಾನ ಬಜೆಟ್ ಎಲ್ಲೂ ಕೂಡ ಕಮ್ಮಿ ಮಾಡ್ಕೋಬೇಡಿ, ಯಾವುದೇ ಕೂಡ ಕಾಂಪ್ರಮೈಸ್ ಮಾಡ್ಕೋಬೇಡಿ, ಸಿನಿಮಾ ತುಂಬಾ ಅದ್ದೂರಿಯಾಗಿ ತುಂಬಾ ಚೆನ್ನಾಗಿ ಬರಲಿ. ಯಾಕೆಂತಂದ್ರೆ ಇದು ನನ್ನ ನಿರ್ಮಾಣದ ಮೊದಲ ಸಿನಿಮಾ, ದುಡ್ಡು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ಈ ಸಿನಿಮಾ 3.5 ರಿಂದ 4 ಕೋಟಿವರೆಗೂ ಕೂಡ ಖರ್ಚಾಗುತ್ತೆ ಈ ಸಿನಿಮಾಗೆ. ಸಿನಿಮಾ ಹಾಕಿದ್ದ ಬಂಡವಾಳಕ್ಕಿಂತ 3 ರಿಂದ 4 ಪಟ್ಟು ಕೂಡ ರಿಟರ್ನ್ ಆಗುತ್ತೆ. ಮತ್ತೆ ಈ ಸಿನಿಮಾದ ಕಾಮಿಡಿ ದೃಶ್ಯಗಳು ಈಗಲೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಈ ಸಿನಿಮಾದ ಕಥೆನೇ ತುಂಬಾ ಅದ್ಭುತವಾಗಿತ್ತು. ಒಂದು ತಾತ ಮತ್ತು ಮೊಮ್ಮಗನ ಸಂಬಂಧ ಹೇಳೋದು ಈ ಒಂದು ಕಥೆಯಲ್ಲಿತ್ತು. ಅವಿಬ್ರು ಫ್ರೆಂಡ್ಸ್ ತರ ಇರಬೇಕು ಅನ್ನೋದನ್ನ. ಮತ್ತೆ ಇನ್ನೊಂದು ತಂದೆ ಮತ್ತು ಮಗ, ಅಂದ್ರೆ ಓದು ಬರಹ ಬರದೇ ಇದ್ರು ಕೂಡ ಒಂದು ಮಗ ಹೇಗೆ ತಂದೆಯ ಒಂದು ಹೆಸರನ್ನ ಉಳಿಸ್ತಾನೆ, ಹಾಗೂ ತಂದೆ ಮನೆಯಿಂದ ಆಚೆ ಹಾಕಿದ್ರು ಕೂಡ ಆ ಒಂದು ತಂದೆ ಹೆಸರನ್ನ ಅವನು ಎಲ್ಲಿವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ತಾನೆ ಅಂತ ಒಂದು ಸಂಬಂಧ ಈ ಒಂದು ಸಿನಿಮಾದಲ್ಲಿತ್ತು. ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು 2 ಪಾತ್ರ ಮಾಡಿದ್ದಾರೆ. ಒಂದು 35-40 ವರ್ಷದ ಒಂದು ಪಾತ್ರ ಲವರ್ ಬಾಯ್ ಆಗಿ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವ್ರ ಜೊತೆಗೆ. ಇನ್ನೊಂದು ಪಾತ್ರ ಬಂದು ದೊಡ್ಡ ಮೀಸೆ ಇಟ್ಕೊಂಡು ಒಂದು ಊರಿನ ಗೌಡ, ಒಂದು ಸೂರ್ಯವಂಶದ ಮುಖ್ಯಸ್ಥನಾಗಿ ಇನ್ನೊಂದು ಅಭಿನಯ ಮಾಡಿದ್ದಾರೆ, ಒಂದು 60-65 ವರ್ಷದವರಾಗಿ. 2 ಪಾತ್ರದಲ್ಲಿ ವಿಷ್ಣುವರ್ಧನ್ ಅವರು ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಯಾವ ತರ ಅಭಿನಯ ಅಂತಂದ್ರೆ, ಅವರು ಈ ಸಿನಿಮಾದಲ್ಲಿ ಒಂದು 60 ವರ್ಷದ ಒಂದು ತಾತನ ಪಾತ್ರ ಕೂಡ ಮಾತಾಡ್ಬೇಕಾದ್ರೆ ಒಂದು ವಾಯ್ಸ್ ಬೇಸ್ ಆಗಿರ್ಬೋದು, ಒಂದು ಗಡ್ಸ್ ವಾಯ್ಸ್ ಆಗಿರ್ಬೋದು, ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ. ಅದೇ ತರ ಒಂದು 35-40 ವರ್ಷದ ವಿಷ್ಣುವರ್ಧನ್ ಪಾತ್ರದಲ್ಲಿ ಒಂದು ಲವರ್ ಬಾಯ್ ಪಾತ್ರ ಕೂಡ ಮಾಡಿದ್ದಾರೆ. ಹಾಗಾಗಿ 2 ಪಾತ್ರ ಕೂಡ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ವಿಷ್ಣುವರ್ಧನ್ ಅವರು. ಈ ಸಿನಿಮಾದ ದಾಖಲೆಗಳು ಏನು ಅಂತಂದ್ರೆ, ಈ ಸಿನಿಮಾ ರಿಲೀಸ್ ಆದಾಗ ಮೊದಲು 3 ವಾರ ಥಿಯೇಟರ್ ಅಲ್ಲಿ ಜನನೇ ಇರೋದಿಲ್ಲ. ಸಿನಿಮಾ ಆವರೇಜ್ ಆಗಿ ಹೋಗ್ತಿರುತ್ತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗಿರೋದಿಲ್ಲ. ವಿಷ್ಣುವರ್ಧನ್ ಅವರು ಈ ಸಿನಿಮಾದಲ್ಲಿ ಒಂದು ತಾತನ ರೋಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಆಡ್ಕೊಂಡಿರ್ತಾರೆ. ಅದಾದ್ಮೇಲೆ ಈ ಸಿನಿಮಾ 4 ವಾರ ಆದ್ಮೇಲೆ ತುಂಬಾ ಪಿಕಪ್ ಚೆನ್ನಾಗಿ ತಗೊಳುತ್ತೆ. ಅಲ್ಲಿಂದ ತಗೊಂಡು ಈ ಸಿನಿಮಾ ಮೇನಕಾ ಚಿತ್ರಮಂದಿರದಲ್ಲಿ 35 ವಾರಗಳ ಕಾಲ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತೆ. ಮತ್ತು ಹಲವಾರು ಥಿಯೇಟರ್ಗಳಲ್ಲಿ ಈ ಸಿನಿಮಾ 40 ವಾರ ಪ್ರದರ್ಶನ ಕೂಡ ಕಾಣುತ್ತೆ. ಹಾಗಾಗಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಕೂಡ ಸಕ್ಸಸ್ ಆಗುತ್ತೆ. ಈ ಸಿನಿಮಾಗೆ ವಿಷ್ಣುವರ್ಧನ್ ಅವರಿಗೆ ಅಣ್ಣವರು ಸಹ ಕಾಲ್ ಮಾಡಿ ವಿಶ್ ಮಾಡಿದ್ರಂತೆ, ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ, ನಿಮ್ಗೆ ಆ ಒಂದು ದ್ವಿಪಾತ್ರ ಅಭಿನಯ ಮತ್ತು ಆ ಒಂದು ಮೀಸೆ ನಿಮ್ಗೆ ಸೂಟ್ ಆಗತ್ತಾರ, ಬೇರೆ ಯಾರಿಗೂ ಸೂಟ್ ಆಗಿಲ್ಲ, ನಂಗೆ ತುಂಬಾ ಖುಷಿ ಆಯ್ತು ಅಂತ ಕೂಡ ಅಣ್ಣವ್ರು ಹೇಳಿದ್ರಂತೆ. ಆಗ ವಿಷ್ಣುವರ್ಧನ್ ಕೂಡ ಅದನ್ನ ಎಸ್ ನಾರಾಯಣ ಅವರು ಒಂದು ಇಂಟರ್ವ್ಯೂ ನೋಡ್ತಿದ್ದೆ, ಅಲ್ಲಿ ಅವರು ಕೂಡ ಹಂಚ್ಕೊಂಡಿದ್ದಾರೆ. ಇವತ್ತು ನನ್ನ ಬಾಳಿನ ಒಂದು ಸುದಿನ ಅಣ್ಣವ್ರು ನನ್ನ ಹೊಗಳಿದ್ದು ಅಂತ ಅಂದ್ಬಿಟ್ಟು ವಿಷ್ಣುವರ್ಧನ್ ಅವರು ಕೂಡ ತುಂಬಾ ಖುಷಿ ಪಡ್ತಾರೆ. ಈ ಸಿನಿಮಾಗೆ ವಿ ಮನೋಹರ್ ಅವರು ಸಂಗೀತ ಕೊಟ್ಟಿರ್ತಾರೆ. ಈ ಸಿನಿಮಾ ತಮಿಳಿನ ರಿಮೇಕ್ ಆಗಿದ್ರು ಸಹ, ತಮಿಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆದ್ರೂ ಸಹ ಕನ್ನಡದಲ್ಲಿ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಅಂದ್ರೆ ತಮಿಳ ಏನು ಅಮೌಂಟ್ ಕಲೆಕ್ಟ್ ಮಾಡಿತ್ತು ಅಥವಾ ಸಿನಿಮಾ ಬಂದಿತ್ತು, ಅದ್ರ 2ರಷ್ಟು ಕನ್ನಡದಲ್ಲಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ದಾಖಲೆನ ಹೊಂದುತ್ತೆ. ಆಗ ಎಷ್ಟೋ ಜನ ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿದೆ ಸೂರ್ಯವಂಶ ಅಂದ್ಬಿಟ್ಟು ಎಲ್ಲ ಒಂದು ಕನ್ನಡದಲ್ಲಿ ಸಿನಿಮಾ ನೋಡ್ತಾರೆ. ಆಗ ಅವ್ರಿಗೆ ಗೊತ್ತಾಗತ್ತಂತೆ, ಇದು ಮೂಲ ಸಿನಿಮಾ ತಮಿಳು, ಆದ್ರೆ ನಮಗೆ ಗೊತ್ತೇ ಆಗಿರ್ಲಿಲ್ಲ, ಯಾಕಂದ್ರೆ ಕನ್ನಡದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆದ್ಮೇಲೆ ನಾವು ಸಿನಿಮಾ ನೋಡ್ತಾ ಇರೋದು ಅಂತ ಅಂದ್ಬಿಟ್ಟು. ಅದು ವಿಷ್ಣುವರ್ಧನ್ ಅವ್ರ ತಾಕತ್ತು. ಯಾಕಂದ್ರೆ ಅವರು ಸೊಮೆಕ್ ಸಿನಿಮಾ ಮಾಡಿದ್ರು, ರಿಮೇಕ್ ಸಿನಿಮಾ ಮಾಡಿದ್ರು ಸಹ ಅವ್ರು ಇದ್ದಂತ ಫ್ಯಾನ್ ಬೇಸ್ ಯಾವ ತರ ಇತ್ತು ಅಂತಂದ್ರೆ, ಅವ್ರು ರಿಮೇಕ್ ಮಾಡಿದ್ರು ಸಹ ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲ್ತಿತ್ತು. ಹಾಗಾಗಿ ವಿಷ್ಣುವರ್ಧನ್ ಅವರು ಸಾಕಷ್ಟು ಸಿನಿಮಾ ರಿಮೇಕ್ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಗೆದ್ದಿದೆ. ಸೂರ್ಯವಂಶ ಆಗಿರ್ಬೋದು, ಯಜಮಾನ ಆಗಿರ್ಬೋದು, ಅಥವಾ ದಿಗ್ಗಜರು ಆಗಿರ್ಬೋದು, ಇವೆಲ್ಲ ರಿಮೇಕ್ ಸಿನಿಮಾಗಳಿದೆ. ಮೂಲ ಸಿನಿಮಾಗಿಂತ ಈ ಒಂದು ಸಿನಿಮಾದ ಯಶಸ್ಸು ದೊಡ್ಡದಾಗಿರ್ತಿತ್ತು. ನೀವು ಕೂಡ ಸೂರ್ಯವಂಶ ಸಿನಿಮಾನ ನೋಡಿದ್ರೆ ಎಲ್ಲರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.